ಹಲೋ ನಮಸ್ಕಾರ, ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಸ್. ಇವತ್ತಿನ ಟಾಪಿಕ್ ಏನಂತ ಅಂದರೆ ಸೀರೆ. ಸೊ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಟಾಪಿಕ್ಕು, ವಸ್ತು ಎಲ್ಲದೂ. ಅದರಲ್ಲಿ ನಮ್ಮ ಹತ್ರ ಕೆಲವೊಂದಿಷ್ಟು ಮೈಸೂರು ಸಿಲ್ಕು ಹಾಗೆ ರೇಷ್ಮೆ ಸೀರೆಗಳದ್ದು ಕಲೆಕ್ಷನ್ಸ್ ಇದೆ. ಸೊ ನನ್ನ ತಂಗಿನೂ ಸೆಮ್ ಹಾಲಿಡೇಸ್ಗೆ ಮನೆಗೆ ಬಂದಿದ್ದರಿಂದ ಸೀರೆ ಕಲೆಕ್ಷನ್ಸ್ನ ಒಂದ್ಸಲ ನೋಡೋಣ. ಹಾಗೆ ಹಬ್ಬ ಬರ್ತಿದೆ, ಸೊ ಬಿಸಿಲಿಗೆಲ್ಲ ಹಾಕೋದಿರುತ್ತಲ್ವ, ಹಂಗಾಗಿ ಇನ್ನೊಂದ್ಸಲ ರಿಸ್ಟೋರ್ ಮಾಡೋಣ ಅಂತ ಅಂದ್ಕೊಂಡಾಗ ವಿ ಥಾಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಸೊ ದಟ್ ಮದುವೆಗಳಿಗೆ ಇಲ್ಲ ಸೀಮಂತಕ್ಕೆ, ಎಂಗೇಜ್ಮೆಂಟ್ಗೆ ಪರ್ಚೇಸ್ ಏನಾದರೂ ಇದ್ದರೆ ಇನ್ಮೇಲೆ ಹಬ್ಬ ಮದುವೆ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬನ್ನಿ. ಓಕೆ, ಫಸ್ಟ್ ನಿಮ್ಮ ಫಸ್ಟ್ ಸೀರೆ ನನಗೆ ನಮ್ಮಮ್ಮ ಕೊಡಿಸಿದ್ದು. ಇದಲ್ಲ, ಇದ್ರ ಕೆಳಗೆ ಇದು. ಓ ನೋ ದೀದಿ, ದಿಸ್ ಇಸ್ ನಾಟ್ ಯುವರ್ ಫಸ್ಟ್ ಸೀರೆ. ಹೌಚ್ಕೊಂಡಿದೆ ಅದು. ಇದೆ ಇಲ್ಲಿದೆ. ಇದು ನಂದು ಫಸ್ಟ್ ಸ್ಯಾರಿ. ಅಮ್ಮ ಕೊಡಿಸಿದ್ದು ನಂದು ಕಾಲೇಜ್ ಫೆಸ್ಟ್ಗೆ, ಅಂದರೆ ನಮ್ಮ ಸೆಂಡ್ ಆಫ್ಗೆ ಅಂತ ಅಮ್ಮ ಕೊಡಿಸಿದ್ದು. ಹಾಗೆ ನನ್ನ ಕಸಿನ್ ಮದುವೆ ಇತ್ತು, ಸೊ ಅವನ ಮದುವೆಗೆ ನನ್ನ ಫೆಸ್ಟ್ಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಕೊಡಿಸಿದ್ದು. ಮೇ ಬಿ 2015 ತೊಗೊಂಡಿದ್ದು ಸೀರೆ ಇದು. ಆವಾಗ ಫೋಟೋ ಇದೆ, ಫೋಟೋ ಇದೆ, ಟ್ಯಾಗ್ ಮಾಡ್ತೀವಿ. ಸೊ ಇದು ಪ್ಯೂರ್ ಗೋಲ್ಡ್ ಜರಿ ಬಂದಿದೆ ಇದಕ್ಕೆ. ಹಾಗೆ ಇದಕ್ಕೆ ಏನು ಸಿಂಪಲ್ ಆಗಿ ಬೇಬಿ ಕುಚ್ನ ಹಾಕ್ಸಿದೀವಿ. ಬಟ್ ಇದಕ್ಕೆ ವರ್ಕು ಬ್ಲೌಸು ತುಂಬ ಮಿನಿಮಲ್ ಆಗಿ ಮಾಡಿಸಿದ್ದು. ಅವಾಗ ನನಗೆ ಅದಷ್ಟು ಐಡಿಯಾನೂ ಇರಲಿಲ್ಲ. ನಮ್ಮಮ್ಮ ಏನು ಹೇಳಿದ್ರು ಅದಷ್ಟನ್ನೇ ಮಾಡಿಸಿದ್ದು. ಅದ್ರದ್ದು ಸೆರಗ್ ಬಂದು ನನಗೆ ಈ ಥರ ಇದೆ. ಹಾಕೊಂಡಾಗ ನಿಮ್ಗೆ ಹೆಂಗೆ ಬೇಕಿದ್ರೂ ಉಡ್ಕೋಬೋದು. ಇದನ್ನ ತುಂಬ ಚೆನ್ನಾಗಿ ಕೂರುತ್ತೆ, ನರ್ಗೆ ಕೂರುತ್ತೆ. ಸೊ ಇದ್ರದ್ದು ಪಲ್ಲು ಎಲ್ಲದೂ ಅಷ್ಟೇ ಫುಲ್ ವರ್ಕ್ ಇದೆ. ಸೊ ಈ ಕಲರ್ ಕಾಂಬಿನೇಷನು ಅಷ್ಟೇ ನಿಮಗೆ ಪೂಜೆಗಳಿಗೆ ಇಲ್ಲ ಅಂತ ಅಂದರೆ ಬ್ರೈಡಲ್ ಕಲೆಕ್ಷನ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿಗೆ ನೀವು ಹೊಸಲ ಇದೆ ಹಾಕೊಂಡಿದ್ದೆ? ಲಾಸ್ಟ್ ಟೈಮ್ ಇದೆ ಪೂಜೆ ಮಾಡುವಾಗಿದೆ ಹಾಕೊಂಡಿದ್ದೆ. ಸೀರೆಗಳನ್ನ ತೊಗೊಂಡ್ಮೇಲೆ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ರೇಷ್ಮೆ ಸೀರೆಗಳು ನಾವು ಜಾಸ್ತಿ ಹ್ಯಾಂಗರ್ಗೆ ಹಾಕಿಟ್ರೆ ಬಾರ್ಡರ್ ಎಲ್ಲದೂ ತುಂಬ ಬೇಗ ಹಾಳಾಗುತ್ತೆ. ಹಾಗಾಗಿ ಕೆಲವರು ಬ್ಯಾಗಲ್ಲಿ ಹಾಕಿಡ್ಬೇಕಂತ ಕೂಡ ಹೇಳ್ತಾರೆ. ಇಟ್ಸ್ ಅಪ್ ಟು ಯು. ಕೆಲವೊಬ್ರು ಬ್ಯಾಗಲ್ಲಿ ಹಾಕಿದರೆ ಸ್ಮೆಲ್ ಬರುತ್ತೆ ಅಂತಾರೆ, ಕೆಲವರು ಹ್ಯಾಂಗರ್ಗೆ ಹಾಕಕ್ಕೆ ಇಷ್ಟಪಡ್ತಾರೆ. ಸೊ ನೆಕ್ಸ್ಟು ನಂದೇ ತಗೊಂಡಿದ್ದೆ ನಂದು ಮದುವೆ. ಇದಾದ್ಮೇಲೆ ನೆಕ್ಸ್ಟ್ ಸೀರೆ ಅಂತ ತಗೊಂಡಿದ್ದು. ಅದರಲ್ಲಿ ತುಂಬ ಸ್ಪೆಷಲ್ ಅಂದರೆ ಎಂಗೇಜ್ಮೆಂಟ್ ಸೀರೆ ಇದೆಲ್ಲ ಇತ್ತಾನೆ. ಸೊ ಇದಕ್ಕೆ ಪ್ಯಾರೆಟ್ ಗ್ರೀನ್ಗೆ ಲೈಟ್ ಬಾರ್ಡರ್ ಬಂದಿದೆ. ನನಗೆ ಇದು ಕಲೆಕ್ಷನ್ ನಮ್ಮಮ್ಮನ ಬಿಟ್ಟು ನಮ್ಮ ಆಂಟಿ ಬಿಟ್ಟು ಯಾವತ್ತೂ ಸೀರೆ ತೊಗೊಳಕ್ಕೆ ಹೋಗಿಲ್ಲ. ಅತ್ತೆ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಅವ್ರ ಜೊತೆ ಹೋಗಿದ್ದೆ. ಅವರು ನಿನ್ಗೆ ಯಾವ್ದು ಬೇಕಾ ತಗೋ ಅಂತ ಅಂದರು. ಸೊ ನನಗೆ ಐಡಿಯಾನೇ ಇಲ್ಲದೆ ಈ ಸೀರೆ ತೊಗೊಂಡೆ. ನಮ್ಮ ಮನೇಲಿ ಬಾರ್ಡರ್ ಡಾರ್ಕ್ ಇರಬೇಕಿತ್ತು ಅಂತ, ಬಟ್ ನನಗೆ ಇದು ಕಲರ್ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಬಟ್ ಎಂಗೇಜ್ಮೆಂಟ್ ಅಲ್ವಾ, ಸ್ಪೆಷಲ್ಲೇ ಇದು. ನನಗೆ ಪ್ರೈಸ್ ಕಮ್ಮಿ ಇದೆ, ಬಟ್ ತುಂಬ ಸ್ಪೆಷಲ್ ಸೀರೆ. ನನಗೆ ಯಾವಾಗಲೂ ರೇಷ್ಮೆ ಸೀರೆಯಲ್ಲಿ ಯಾವುದು ಉಟ್ಕೊಳ್ಳೋಣ ಅಂದಾಗ ನನಗೆ ಫಸ್ಟ್ ನೆನಪಾಗದೆ ನಂದು ಎಂಗೇಜ್ಮೆಂಟ್ ಸ್ಯಾರಿ. ಮದುವೆಗಿಂತ ಫಸ್ಟ್ ಇಂಪಾರ್ಟೆಂಟ್ ಎಂಗೇಜ್ಮೆಂಟ್ ಅಂತ ನನಗೆ ಅದೇ. ತುಂಬ ಸಿಂಪಲ್ ಇದೆ, ಏನೂ ವರ್ಕ್ ಇಲ್ಲ, ಸಿಂಪಲ್. ನಿಮ್ಗೆ ಇದನ್ನು ಚಿಕ್ಕ ಪುಟ್ಟ ಸತ್ಯನಾರಾಯಣ ಸ್ವಾಮಿ ಪೂಜೆ ಅದಕ್ಕೆಲ್ಲ ಆದರೆ ಹಾಕೋಬೋದು. ನಿಮ್ಗೆ ಸೆರಗಿ ಈ ಥರ ಬರುತ್ತೆ, ಹಂಗೆ ಇದು ಹಿಂಗೆ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಮದುವೆ ಶಾಪಿಂಗ್ ಸೀರೆನೇ, ಡೈರೆಕ್ಟ್ ಮದುವೆ. ಯಾವ್ದ್ಯಾವ್ದಿದೆ ಮದುವೆದು? ಫಸ್ಟು ಅದು ಅನ್ಸುತ್ತೆ. ಇದು ನಮ್ಮ ಮನೆಯಲ್ಲೆಲ್ಲ ಏನು ದೇವ್ರ ಹತ್ರ ಮಾಲೆ ಹಾಕ್ಸೋವಂಥದ್ದು ಪದ್ಧತಿ ಇದೆ ಹಾಸನ್ ಸೈಡಲ್ಲಿ, ಹಾಸನ್ ಗೌಡಸಲ್ಲಿ. ಸೊ ನಾವು ಅದಕ್ಕೆ ಫಸ್ಟು ದೇವ್ರ ಪೂಜೆ ದಿನ ಈ ಸೀರೆನ ತೊಗೊಂಡಿದ್ದು. ಫುಲ್ ಇದು ಸೆರಗು ಎಲ್ಲದಕ್ಕೂ ಆಲ್ಮೋಸ್ಟ್ ಬೇಬಿ ಸೇರಿ ಇದೇನಂತಾರೆ, ಇದು ಬಾರ್ಡರ್ಲೆಸ್ ಚೆಕ್ಸ್. ಅವಾಗ ಫೇಮಸ್ ಚೆಕ್ಸ್ ಇಂದು. ಸೊ ಇದಕ್ಕೆ ಬ್ಲೌಸು ವರ್ಕು ಹಾಗೆ ಇದೆ, ಸ್ಕ್ವೇರ್. ಅದನ್ನ ನಿಮ್ಗೆ ಬೇಕಂದ್ರೆ ನೆಕ್ಸ್ಟ್ ನಂದು ಎಲ್ಲದು ಕಲರ್ ಕಾಂಬಿನೇಷನ್ ಎಲ್ಲೋ ಮತ್ತೆ ಗ್ರೀನ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದು ನಮ್ಮಮ್ಮ ಯಾಮಾರ್ಸಿ ಕುಚ್ಚು ಅಷ್ಟೇ ಅವರೇ ಹಾಕ್ಸ್ತಾ ಇದ್ರು. ಇದು ಫಸ್ಟ್ ಮದ್ವೆ ಅಂತ ಬಂದಾಗ ಫಸ್ಟ್ ಹುಟ್ಟಿದ್ದು ಸೀರೆ ಇದೆ. ಬಟ್ ಇದೆಲ್ಲ ಕೋವಿಡ್ ಟೈಮಲ್ಲಿ ಹಾಸನಲ್ಲಿ ಒಂದು ಫೇಮಸ್ ಸಿಲ್ಕ್ ಸ್ಯಾರಿ ಶಾಪ್ ಇದೆ. ಅದು ಕೋವಿಡ್ ಟೈಮಲ್ಲಿ ಹೋಗಿ ಮ್ಯಾಕ್ಸಿಮಮ್ ಅಂದರೆ ಒಂದು 20 ಮಿನಿಟ್ಸಲ್ಲಿ ಪರ್ಚೇಸೇ ಆಗೋಯ್ತು ನಮಗೆ.
ಅದು ತೆಗಿತಿದ್ದು 6 to 8 ಡೋರ್ ಓಪನ್ ಮಾಡ್ತಿದ್ರು ನಮಗೆ. ಅದು ಪರ್ಟಿಕ್ಯುಲರ್ ಡೇಸ್ ಇರ್ತಿತ್ತು, ವೀಕ್ಲಿ 2 days 3 days, ಅವಾಗ ಹೋಗ್ಬಿಟ್ಟು ತಗೊಬಂದ್ವಿ. ಏನಕ್ಕೆ ಇಷ್ಟು ಸೇಫ್ ಆಗಿ ಮುಡಿಸ್ತಿದೀವಿ ಅಂದ್ರೆ ಐರನ್ ಆಗಿದೆ. ಎಲ್ಲ ಸೀರೆಗಳು ತುಂಬಾ ನೀಟಾಗಿ ಇಟ್ಕೋಬೇಕು, ಇಲ್ಲ ಅಂತ ಅಂದ್ರೆ ಇದೆರಡು ಆಯ್ತು, ಇದಾಯ್ತು. ಹಾ, ಸೊ ನೆಕ್ಸ್ಟ್ ಸೀರೆ ಬಂದು ಬಳೆ ಶಾಸ್ತ್ರದ ಸೀರೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಕಲರ್. ನನ್ನ ಮನೆಯವ್ರಿಗೆಲ್ಲ ಹೇಳ್ತಿದ್ದೆ, ಅಯ್ಯೋ ಮದ್ವೆ ಸೀರೆ ನಾನು ಇಲ್ಲ ಅಂದಿದ್ರೆ ನಾನು ಒಂದ್ಸಲ ಹಾಕೊಂಡು ನೋಡ್ತಾ ಇದ್ದೆ ಅಂತ. ಇದು ಹೊಸದು ಅಕ್ಕ ಮದ್ವೆಲೆ ನಮಗೆ ಗೊತ್ತಾಗಿದೆ ಈ ತರ ಸೆರ್ಗಿಂಗ್ ಮಾಡಿಸ್ತಾರಂತ. ಅಂದ್ರೆ 5 years ಬ್ಯಾಕ್. ಈಗೆಲ್ಲ ಮಾಡಿಸ್ತಾರೆ. ಇದು ವರ್ಕ್ ಮಾಡಿಸಿದ್ವಿ, ಒಂದೊಂದು ಸೀರೆಗೆ ಒಂದೊಂದ್ ತರ. ಇದಕ್ಕೂ ಮಾಡಿಸಿದೀವಿ ಅನ್ಸುತ್ತೆ. ನೆಕ್ಸ್ಟ್ ಇದು ದಾರೆ ಸೀರೆ ಮಾಡಿಸಿದ್ವಿ. ಇದಕ್ಕೆ ಈ ತರ ಕುಚ್ಚು ಹಾಕ್ಬಿಟ್ಟು, ಇದು ರೇರ್ ಕಲರ್ ಕಾಂಬಿನೇಷನ್. ಅವಾಗಂತೂ ತುಂಬಾ ರೇರ್ ಇದು ಕಾಂಬಿನೇಷನ್ ಬರ್ತಿದೆ. ಇದು ರಾಮ ಕಲರ್ಗೆ ಏನು ರೆಡ್ ಬಾರ್ಡರ್ ನೋಡಿ, ಗೊತ್ತಾಗುತ್ತೆ ಮದ್ವೆದೆ ಅಂತ ಬಿಕಾಸ್ ಕರೆಕ್ಟ್. ಸೊ ಸೆರ್ಗು, ಇದು ಸೆರ್ಗು. ತುಂಬಾ ಈ ತರ ಸೀರೆಗಳೆಲ್ಲ ನೀವು ಗ್ರ್ಯಾಂಡ್ ಗೃಹ ಪ್ರವೇಶಕ್ಕೆಲ್ಲ ಉಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಸಿಂಗಲ್ ಪಿನ್ ಮಾಡ್ಕೊಂಡು ಯಾರು ಬೇಕಿದ್ರು ಆರಾಮಾಗಿ ಮೇಂಟೈನ್ ಮಾಡ್ಬೋದು, ನೀಟಾಗಿ ಕೂರುತ್ತೆ. ಹಾಳಾಯ್ತು. ನೆಕ್ಸ್ಟ್ ಬಂದು ನಂದು ಧಾರೆ ಸೀರೆ. ನನ್ನ ಧಾರೆ ಸೀರೆ ತುಂಬಾ ತುಂಬಾ ಕಾಸ್ಟ್ಲಿ ಇದೆ ಅಂತ ತಗೊಂಡಿಲ್ಲ, ಹಾಸನಲ್ಲೇ ತಗೊಂಡಿದ್ದು. ಬಟ್ ನಮ್ಗೆ ಅವಾಗ ಆಪ್ಷನ್ ಕೂಡ ಇರಲಿಲ್ಲ. ಕರೋನಾ ಟೈಮ್, ಕೋವಿಡ್ ಟೈಮಲ್ಲಿ ಇದ್ದಿದ್ದರಿಂದ ಅವಾಗ ನಮ್ಗೆ ಏನಿದೆ ಅದೇ ತೊಗೋಬೇಕಿತ್ತು. ಸೊ ನನಗೆ ಈ ಥರ ಬೂಟ ಬಂದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ವೈಟ್ ಆ್ಯಂಡ್ ಗ್ರೀನ್ ಪ್ಲೇನ್ ಇದ್ರೆ ಚೆನ್ನಾಗಿ ಬರಲ್ಲ ಅಂತ ಇದನ್ನು ತೊಗೊಂಡ್ವಿ. ಇದು ಏನು ಹೇಳಿದ್ದೆ, ಕೈ ಬಿಡುವಾಗ ಆಗಿರೋ ಕಲೆಗಳು. ಇದು ತಗೊಳ್ಳುವಾಗ ಇದಕ್ಕೆ ರೆಡ್ ಕೂಡ ಇತ್ತು. ಇದು ಅಷ್ಟೇ ಒಂದೇ ಸಲ ಹುಟ್ಟಿರೋದು, ಇದು ಹುಟ್ಟೇ ಇಲ್ಲ ದಾರೆ ಆದಮೇಲೆ. ಸೊ ಇದಕ್ಕೂ ಈ ಥರ ಇದ್ರ ಬ್ಲೌಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬ್ಲೌಸ್ ಕನೆಕ್ಷನ್ ತೋರಿಸೋದು. ಇದು ಕೂಡ ಸಿಂಪಲ್ ಆಗಿ ಈ ಥರ ವರ್ಕ್ ಮಾಡಿಸಿದ್ವಿ. ಇದು ಸಿಂಪಲ್ ಸೀರೆ, ಸಿಂಪಲ್ ದಾರೆ ಸೀರೆ. ಯಾಕಂದರೆ ಹೌದು, ಕೆಲವೊಬ್ಬರು ದಾರೆ ಸೀರೆಗೆ ತುಂಬ ಇನ್ವೆಸ್ಟ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ದಾರೆ ಸೀರೆ ಕಮ್ಮಿ ದುಡ್ಡು ತೊಗೊಳ್ಳೋಣ, ಯಾಕಂದರೆ ನೀರೆಲ್ಲ ಬಿದ್ದು ಹಾಳಾಗುತ್ತೆ ಅಂತ ನಮ್ಮಮ್ಮ ಹೇಳಿದ್ರು. ಐ ಅಗ್ರೀಡ್. ನೆಕ್ಸ್ಟ್ ರಿಸೆಪ್ಷನ್. ನಮ್ಮ ಕಡೆ ಎಲ್ಲ ರಿಸೆಪ್ಷನ್ಗೆ ಹೈಯೆಸ್ಟ್ ಪ್ರೈಸ್ ಸ್ಯಾರಿ ಕೊಡ್ಸೋದು. ಹುಡುಗನ ಮನೇಲಿ ಕೊಡ್ಸೋದು. ಹೌದಾ? ಅದಕ್ಕೇನೆ ಜಾಸ್ತಿ ಇದು ಫುಲ್ ಗೋಲ್ಡ್ ಜರಿ ಸ್ಯಾರಿ ಚೆನ್ನಾಗಿದೆ. ಹಾಕೊಂಡ್ರಂತೂ ಮೇ ಬಿ ನಾನು ಹಾಕೊಂಡ್ರೆ ಸಕ್ಕದಾಗ ಕಾಣುತ್ತೆ ಅನ್ಸುತ್ತೆ. ಅವ್ರ ಮದ್ವೆಲಿ ಹಾಕೊಂಡಿದ್ದೆ 5 years ಬ್ಯಾಕೆ ಡಬಲ್ ಬಾರ್ಡರ್ ಇದೆ ಫ್ರೆಂಡ್ಸ್. ಇದು ಇವಾಗ ಇದಕ್ಕೇನೋ ಹೇಳ್ತಾರೆ ಈ ಸೀರೆಗೆ, ಕಲಂಕಾರಿ ಪೈತಾನಿನೋ ಏನೋ ಹೇಳ್ತಾರೆ ಇದಕ್ಕೆ ಇವಾಗ. ಇದು ಗೋಲ್ಡ್ಗೆ ರೆಡ್ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇದು ಹಾಕೊಂಡ್ರೆ ಸಿಂಗಲ್ ಪಿನ್ ಮಾಡ್ಕೋಬಹುದು, ಇಲ್ಲ ನೀಟಾಗಿ ಚಿಕ್ಕ ಪಿನ್ ಮಾಡ್ಕೊಂಡು ಉಡ್ಕೋಬಹುದು. ಇದ್ರದ್ದು ಬ್ಲೌಸ್ ಅಂತೂ ತುಂಬಾ ಮಿನಿಮಲ್ ಆಗಿ ಮಾಡಿಸ್ಕೊಂಡಿದೀನಿ. ವೆಲ್ವೆಟ್ ತುಂಬಾ ಚೆನ್ನಾಗಿ, ವೆಲ್ವೆಟ್ ಯೂಸ್ ಮಾಡಿ ತುಂಬಾ ಮಿನಿಮಲ್ ಆಗಿ ಮಾಡಿಸ್ಕೊಂಡಿರೋದು. ಅದಕ್ಕೂ ಈ ತರ ಸಿಂಪಲ್ ವರ್ಕ್ ಮಾಡಿಸ್ಕೊಂಡಿದ್ದು. ಇದು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಹೋಗೋಣ, ರೆಡ್ ಪಿಂಕು ಆ ಕಲರ್ ಬೇಡ ರಿಸೆಪ್ಷನ್ಗೆ ಅಂತ. ಯಾಕಂದ್ರೆ ಅದೇ ನನ್ನ ಹಸ್ಬೆಂಡ್ಗೂ ಶಾಪಿಂಗ್ ಮಾಡಕ್ಕೆ ಎಲ್ಲೂ ಹೋಗಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ವಿ ವಾಸ್ ಇನ್ ಬ್ಯಾಂಗ್ಳೂರ್. ಸೊ ಅಲ್ಲಿ ಯಾವುದು ಶಾಪ್ಸೇ ಓಪನ್ ಇರ್ತಿರ್ಲಿಲ್ಲ. ನಾನು ರೆಡ್ಡು ಪಿಂಕು ಆ ಥರ ಹೋದ್ರೆ ಅವ್ರಿಗೆ ಕಾಂಬಿನೇಷನ್ ಏನು ಪರ್ಚೇಸ್ ಮಾಡೋದಂತ ಗೊತ್ತಾಗದೆ, ಅಟ್ಲೀಸ್ಟ್ ನಾನು ಈ ಥರ ಗೋಲ್ಡ್ ಈ ಥರದ ಕಾಂಬಿನೇಷನಲ್ಲಿ ಹೋದ್ರೆ ಅವ್ರಿಗೆ ಇಲ್ಲೇ ಯಾವುದಾದ್ರೂ ಬ್ರೇಸರ್ ಸ್ಟಿಚ್ ಮಾಡಿಸೋದಿದ್ರೆ ಈಸಿ ಆಗುತ್ತೆ ನಮಗೆ ಕಾಂಬಿನೇಷನ್ ಹುಡ್ಕೋದಕ್ಕೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಈ ಥರ ಹುಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಬಂದು ಮೈಸೂರು ಸಿಲ್ಕ್. ಅಲ್ಲ ಓಕೆ ಓಕೆ ನೆಕ್ಸ್ಟ್ ಅಂದರೆ ಇದು ಮೈಸೂರು ಸಿಲ್ಕ್ ಅಂತ ತಗೊಂಡ್ವಿ. ಬಟ್ ಇವಾಗ 2 ಥರ ಹೇಳ್ತಿದ್ದಾರೆ. ಏನು ಮೈಸೂರು ಸಿಲ್ಕ್ ಕ್ರೀಪ್ ಸ್ಯಾರೀಸ್ ಮತ್ತೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ. ಈ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ಬರಲ್ವಂತೆ. ಇದನ್ನ ನಾನು ತಗೊಂಡಾಗ 2020 ನನಗೆ ಅದೆಲ್ಲ ಗೊತ್ತೇ ಇರಲಿಲ್ಲ. ಫಸ್ಟು ನಮ್ಮ ಮನೆಯಲ್ಲೇ ನಮ್ಮಮ್ಮ ಆಂಟಿ ದೊಡ್ಡಮ್ಮ ಹಂಗೆ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಮೈಸೂರು ಸಿಲ್ಕ್ ಅಂತ ತೊಗೊಂಡಿದ್ದೆ. ಇದು ಎಷ್ಟು ಸಿಕ್ಕಾಬಟ್ಟೆ, ಇದು ರಿಯಲ್ ನೋಡೋಕ್ಕೂ ಅಷ್ಟೇ ರಾಯಲ್ ಬ್ಲೂಗೆ ಏನೋ ಡಬಲ್ ಬಾರ್ಡರ್ ಪಿಂಕ್ ಮತ್ತೆ ಬ್ಲೂ ಕಲರ್ ಡಬಲ್ ಬಾರ್ಡರ್ ಬಂದಿದೆ. ಫುಲ್ ಪ್ಲೇನ್
ಫುಲ್ ಪ್ಲೇನ್ ಸ್ಯಾರಿ, ಹೆಸರು ತರಾನೇ ರಾಯಲ್. ಸಕ್ಕದಾಗಿದೆ ಇದು. ಅಂದ್ರೆ ಇದಕ್ಕೆ ನನಗೆ 15,000 ಏನೋ ಕಾಸ್ಟ್ ಆಗಿತ್ತು. ಐ ಡೋಂಟ್ ನೋ ಪ್ಯೂರ್ ಮೈಸೂರು ಸಿಲ್ಕ್ ಎಷ್ಟಿರುತ್ತೆ ಅಂತ. ಹಂಗೆ ನೋಡಕ್ ಹೋದ್ರೆ ನನ್ನ ಹತ್ರ ಇದು ಕ್ರೀಪ್ ಸ್ಯಾರಿನೇ ಇರಬೇಕು ಇವಾಗ ಹೇಳ್ತಿರೋ ಥರ. ಯಾಕಂದ್ರೆ ಇದಕ್ಕೆ ಬ್ಲೌಸ್ ಇದೆ, ಅಟ್ಯಾಚ್ಡ್ ಬ್ಲೌಸ್ ಇತ್ತು, ಅದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ. ಇದು ಸೆರಗು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಇದಂತೂ. ಇದು ಯಾವಾಗಲೂ ಉಟ್ಕೊಂಡ್ರೆ ಗೊತ್ತೇ ಆಗಲ್ಲ. ಪ್ರತಿ ಸಲ ಇದೇ ತಗೊಳ್ಳೋಣ ಅನ್ಸುತ್ತೆ. ಮೈಸೂರು ಸಿಲ್ಕಿಗೆ ಇದೇ ತಗೊಳ್ಳೋಣ ಅನ್ಸುತ್ತೆ. ಸೊ ಇದ್ರ ಹಿಂದೆ ಒಂದು ಹಾ ಇದು ನಮ್ಮಮ್ಮ ತಗೊಂಡಿದ್ರು ಈ ಸೀರೆನ. ನನಗೆ ಇನ್ನೊಂದು ಯಾವುದೋ ಬೇರೆ ಸೀರೆ ಕೊಡಿಸಿದ್ರು ಮದುವೆ ಟೈಮಲ್ಲೇ. ಬಟ್ ಆಮೇಲೆ ಅವ್ರಿಗೆ ಮಧ್ಯದ ಇಲ್ಲೆಲ್ಲ ಫುಲ್ ಪ್ಲೇನ್ ಅನಿಸ್ತಿದೆ ಅಂತ ಯೋಚನೆ ಮಾಡ್ತಿದ್ರು. ಬಟ್ ನನಗೆ ತುಂಬ ಇಷ್ಟ ಆಯಿತು ಸೀರೆ ಅಂತ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬಿಟ್ವಿ. ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ನಮ್ಮಮ್ಮಗೆ ಮತ್ತೆ ಸೀರೆ ಇಷ್ಟ ಆಗುತ್ತೆ ಸ್ಟಾರ್ಟ್ ಆಯ್ತು. ಸೊ ಇದಂತೂ ತುಂಬ ರಾಯಲಾಗಿ ಕಾಣುತ್ತೆ ಈ ಸೀರೆ. ಇದು ಪಿಂಕ್, ಡಾರ್ಕ್ ಪಿಂಕ್ ಇಲ್ಲ, ಬೂಟ ಲೈಕ್ ಲೋಟಸ್ದು ಬೂಟ ವರ್ಕ್ ಇದೆ. ಸಿಂಪಲ್ ಬಾರ್ಡರು. ಇದಕ್ಕೆ ಸ್ವಲ್ಪ ಜಾತ್ರೆ ಥರ ಬ್ಲೌಸ್ ವರ್ಕ್ ಮಾಡಿಸ್ಕೊಬಿಟ್ಟಿದ್ದೀನಿ ಅವಾಗ ಗೊತ್ತಾಗಿದೆ. ಇದಕ್ಕೆ ಈ ಥರ ಸ್ವಲ್ಪ ಗ್ರ್ಯಾಂಡ್ ಏನು ಸೀರೆಗೆ ವರ್ಕ್ ಮಾಡಿಸ್ಕೊಂಡಿದ್ದು. ಇದಕ್ಕೆ ಇದು 20 ಏನೋ ಆಗಿತ್ತು, 20,000 ಏನೋ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೀರೆ. ತುಂಬ ಲೈಟ್ ವೆಯ್ಟ್ ಇದೆ. ಇದು ಗೊತ್ತೇ ಆಗಲ್ಲ. ಯಾರಾದರೂ ಫಸ್ಟ್ ಟೈಮ್ ಸೀರೆ ಉಡೋರು ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು. ಈ ಥರದ ಪಿಂಕ್ ಎಲ್ಲ ಪೂಜೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಸಿಂಪಲ್ ಆಗಿ ರೆಡಿ ಆದ್ರೂ ನಮ್ ಡ್ರೆಸ್ ಅಂದ್ರೆ ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 ನಿಮಿಷಕ್ಕೆ ಸೀರೆ ಉಡ್ಕೋಬಹುದು. ಹಿಂಗೆ ನರ್ಗೆನೂ ನೀಟಾಗಿ ಕೂರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು ಒಂಥರ ಗ್ರೀನ್, ಡಿಸ್ಟೆಂಪರ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ಹಂಗಾಗಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ನೆಕ್ಸ್ಟ್ ಸೀಮಂತ ಅಲ್ಲ, ನೆಕ್ಸ್ಟ್ ಇದು ನಂದು ಫಸ್ಟ್ ಮದ್ವೆ ಆದಾಗ ನಮ್ಮಮ್ಮ ಮತ್ತೆ ನಮ್ಮ ಆಂಟಿ ಸೇರ್ಬಿಟ್ಟು ಗೌರಿ ಹಬ್ಬಕ್ಕೆ ಕೊಡ್ಸಿದ್ ಸೀರೆ. ಮೊದಲನೇ ಗೌರಿ ಹಬ್ಬ. ಮೊದಲನೇ ಗೌರಿ ಹಬ್ಬಕ್ಕೆ. ಇನ್ನು ಬಾರ್ಡರೇ ಇಲ್ಲ ಇದಕ್ಕೆ, ಬಾರ್ಡರ್ಲೆಸ್ ಸೀರೆ. ಬಟ್ ಕಾಂಬಿನೇಷನ್ ನೋಡಿ, ಪರ್ಪಲ್ ಡಾರ್ಕ್ ವೈಲೆಟ್ಗೆ ಬ್ಲೂ ಕಲರ್ ಕಾಂಬಿನೇಷನ್ನು. ಇದೊಂಥರ ಫುಲ್ ಸ್ಯಾರಿ. ಇದರಲ್ಲಿ ನಾನು ತಗೊಂಡುವಾಗ ತುಂಬ ಕಲರ್ ಆಪ್ಷನ್ಸ್ ಇತ್ತು. ರೆಡ್ ಇತ್ತು, ರೆಡ್ಡಿಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇತ್ತು. ಈ ಥರ ಫುಲ್ ಸೀರೆ ಫುಲ್ ಟ್ರಯಾಂಗಲ್ ಇದೆ ನೋಡಿ. ಈ ಥರ ರೆಡ್ ಕಲರ್. ಇದು ಸೆರಗು. ಇದಕ್ಕೆ ಸಿಂಪಲ್ ಬೇಬಿ ಕುಚ್ ಮಾಡಿಸಿರೋದು. ಇದು ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಉಡ್ಕೊಳ್ಳೋಕ್ಕೆ. ಫುಲ್ ಲೈಟ್ ವೆಯ್ಟ್, ತುಂಬ ಕಮ್ಮಿ ಪ್ರೈಸ್ ಇದು. ಲೈಕ್ ನಿಮ್ಗೆ 10,000 ಒಳಗಡೆನೇ ಇದೆ. ಇದು 7,000 ಏನೋ ಇರಬೇಕಷ್ಟೇ. ನನಗೆ ಇದೇನು ಸಿಲ್ಕ್ ಅಂತಾರೆ ಅಂತ ಗೊತ್ತಿಲ್ಲ. ಬಟ್ ಸಿಲ್ಕ್, ಬಾರ್ಡರ್ಲೆಸ್ ಸಿಲ್ಕ್ ಸ್ಯಾರಿ. ಓಕೆ, ಇದು ನಿಮಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಆ ಥರ ಉಡ್ಕೋಬೋದು. ಆರಾಮಾಗಿ ಮೇಂಟೈನ್ ಆಗುತ್ತೆ. ತುಂಬ ಭಾರ ಅನ್ಸಲ್ಲ. ಸೊ ಜರ್ನಿ ಮಾಡುವಾಗಲೂ ಉಡ್ಕೋಬೇಕು ಅನ್ಸಿದ್ರೆ ಈ ಥರದನ್ನ ಆರಾಮಾಗಿ ಉಡ್ಕೋಬೋದು. ನೆಕ್ಸ್ಟ್ ನನ್ನ ಸೀಮಂತದ ಸೀರೆ. ಇಲ್ಲ, ಫಸ್ಟ್ ಸೀಮಂತ. ನಂದು ಫಸ್ಟ್ ಸೀಮಂತದ ಸೀರೆ. ಸೊ ಸೀಮಂತದಲ್ಲಿ ಗ್ರೀನ್ ಅಂಡ್ ರೆಡ್ ಸೀರೆ ತುಂಬ ಹುಡ್ಕಿದ್ದೆ ನಾನು ಅವಾಗ. ರಾಧಿಕಾ ತಕ್ಷಣ ವಾವ್ ಅನ್ಸ್ತಲ್ಲ, ಆ ಥರ ಒಂದೊಂದು ಸೀರೆ ಇರುತ್ತೆ. ಇದು ನನ್ನ ತಂಗಿ ಫೇವ್ರೇಟ್ ಸೀರೆ. ತುಂಬ ಹುಡುಕಿದ್ವಿ, ಬಟ್ ಅವಾಗ ನನ್ಗೆ ಓಡಾಡಕ್ ಆಗ್ತಿರ್ಲಿಲ್ಲ. ತುಂಬಾ ಸಿಕ್ಲೂ ಇಲ್ಲ. ತುಂಬಾ ರೇರ್ ಕಾಂಬಿನೇಷನ್. 2022 ಅಲ್ಲಿ ರೆಡ್ ಅಂಡ್ ಗ್ರೀನ್ ಬರೋದು. ನನಗೆ ಪಲ್ಲು ಗ್ರೀನ್ ಬಂದು ಬಾರ್ಡರ್ ರೆಡ್ ಬರಬೇಕಿತ್ತು. ಹುಡುಕಿ ಸಾಕಾಯ್ತು, ಎಷ್ಟು ಹುಡುಕಿದ್ರು ಸಿಕ್ಲಿಲ್ಲ. ಸೊ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ. ಬಟ್ ಅವ್ರು ಹೇಳಿದ್ರಲ್ಲ ಆ ಥರದ್ದು ನೆಕ್ಸ್ಟ್ ಕಂಪ್ಲೀಟ್ ಆಗಿದೆ ಅವಾಗ ಹೇಳಿ. ಸೊ ಇದು ಈ ತರ ಸಿಂಪಲ್ ವರ್ಕ್ ಮಾಡಿಸ್ಕೊಂಡು ಒಂದೊಂದು ಸೀರೆಗೆ ಎಕ್ಸ್ಪ್ಲನೇಷನ್ ಬೇಡ ಅಂತಲ್ಲ ಆ ಥರ. ಇದು ನಾನು ನಮ್ಮ ಆಂಟಿ ಹೋಗಿ ಅಂಗಡಿಲಿ ಕುತ್ಕೊಂಡು ತೆಗ್ದಾಕಿದ ತಕ್ಷಣ ಏನೂ ನೋಡ್ಲೇ ಇಲ್ಲ. ಚೆನ್ನಾಗಿದೆ ಅಲ್ವಾ ಅಂತ ಎತ್ತಿಟ್ಬಿಟ್ಟು ತಗೊಂಡ್ ಬರ್ತಿದ್ದೆ ಸೀರೆ. ನಾನು ಯೂಶಲಿ ಎಲ್ಲ ಸೀರೆಗಳು ಹಾಗೆ ಸಿಕ್ಕಿರೋದು. ತುಂಬಾ ಹುಡುಕಿ ಮಾಡಿ ಯಾವುದು ಸೀರೆಗಳಿಲ್ಲ. ಇದು ಅಷ್ಟೇ. ಸೀಮಂತಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಫೋಟೋಸ್ ವಿಡಿಯೋಸಲ್ಲೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಸೀಮಂತದ ವಿಡಿಯೋ ಪೇಜಲ್ಲೇ ಅಪ್ಲೋಡ್ ಆಗಿದೆ, ಫಸ್ಟ್ ಸೀಮಂತದ್ದು. ಸೊ ಇದಕ್ಕೇನೆ ನಾವೆಲ್ಲರೂ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಮನೆಯವರೆಲ್ಲರೂ ಡ್ರೆಸ್ ಮಾಡ್ಕೊಂಡಿದ್ವಿ. ಸೊ
ಸೊ ನೆಕ್ಸ್ಟ್ ನನ್ನ ತಮ್ಮನ ಮದ್ವೆಗೆ ಅವನ ಮದ್ವೆ ಧಾರೆಗೆ ಎಷ್ಟು ಸ್ಯಾರಿ ಇನ್ ಹರ್ ಕಲೆಕ್ಷನ್. ಹಾ, ನನಗೆ ವಿಡಿಯೋ ನೋಡ್ತಿರೋರ ಹತ್ರ ಇದೇನು ಬೇಸಿಕ್ ಪ್ರೈಸ್ ಅನಿಸ್ಬೋದು, ಬಟ್ ನಮಗೆ ಇದು 31,000 ಸ್ಯಾರಿ. ಇದು ತುಂಬ ಕಾಸ್ಟ್ಲಿ. ಸೊ ನಿಮಗಿದು ಗ್ರೇ ಶೇಡಲ್ಲಿದೆ. ನಿಮಗಿದು ಸ್ವಲ್ಪ ಕಮ್ಮಿ ರೇಟ್ಗೂ ಸಿಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಇದೇ ತುಂಬ ಗ್ರ್ಯಾಂಡ್ ಲುಕ್ ಕೊಡೋ ಸ್ಯಾರಿ ಇದು. ನಿಮಗೆ ಗ್ರೇ ಕಂಪ್ಲೀಟ್ ಗ್ರೇ ಇಲ್ಲ ಸೌತೆಕಾಯಿ ಕಲರ್ಗೆ ಗೋಲ್ಡನ್ ಜರಿ ಬಂದಿದೆ. ಆ ಜರಿಗೆ ವರ್ಕ್ ಮಾಡಿರೋದು ಸ್ಯಾರಿ ಇದೆ. ಅದಕ್ಕೆ ಈ ಥರ ಗ್ರ್ಯಾಂಡ್ ಸೆರ್ಗಿದೆ. ಸೊ ಹಾಗಾಗಿ ಗ್ರ್ಯಾಂಡ್ ಇದೆ ಅಂದ್ಬಿಟ್ಟು ಇದು ಬ್ಲೌಸು ಅಷ್ಟೇ ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಮೇ ಬಿ ನಾನು ಇಲ್ಲಿ ಹಾಸನಲ್ಲಿ ಮಾಡಿಸ್ಕೊಂಡಿರೋದಕ್ಕೆ ಅದು ಕಮ್ಮಿ ಇದೆ. ಬೆಂಗಳೂರಲ್ಲಿ ಮಾಡಿಸಿದ್ರೆ ಅದೇ ಬ್ಲೌಸ್ ವರ್ಕಿಗೆ ಮೇ ಬಿ ಒಂದು 30K 35K ಅಷ್ಟು ಚಾರ್ಜ್ ಮಾಡ್ತಿದ್ರೇನೋ. ನನ್ಗೆ ರೆಗ್ಯುಲರಾಗಿ ಮಾಡಿಕೊಡೋರು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು, ಬಟ್ ಸ್ಟಿಚ್ ಮಾಡೋರು ಹಾಳು ಮಾಡಿಕೊಟ್ರು ಬ್ಲೌಸ್. ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಸೀರೆ. ಇದು ಬ್ರೈಡಲ್ ಸ್ಯಾರಿ ಆ್ಯಕ್ಚುಲಿ. ಬಟ್ ನೋಡಿದಾಗ ಈಗ ನನ್ನ ತಮ್ಮನ ವೈಫ್ ಬೇಡ ಅಂದರು ಅಂತ ತಗೋಬಿಟ್ಟೆ, ಚೆನ್ನಾಗಿದೆ ಅಂತ. ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ. ಬ್ರೈಡಲ್ಗೆನೆ, ಧಾರೆಗೆ, ರಿಸೆಪ್ಷನ್ಗೆ ಯಾವುದಕ್ಕಾದ್ರೂ ಉಡ್ಕೋಬೋದು, ಅಷ್ಟು ಸಖತ್ತಾಗಿದೆ. ಇಲ್ಲ ನಿಮ್ಮ ಮನೆಯಲ್ಲೇ ನಾಮಕರಣ ಏನಾದರೂ ಇದ್ದರೆ ಪಾಪೋದು ಆ ಥರದಕ್ಕೂ ಉಡ್ಕೋಬೋದು ಈ ಥರದ್ದು ಸೀರೆ. ಸೊ ಇದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಸೀಮಂತ ಅಷ್ಟೇ. ಯಾಕಂದ್ರೆ ಇದಕ್ಕೆ ತುಂಬಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಯ್ತಂತೆ, ಮತ್ತೆ ಸೀರೆನೇ ತಗೊಂಡಿರ್ಲಿಲ್ಲ. ಇದು ಅವ್ರು ಹೇಳಿದ್ರಲ್ಲ, ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್. ಸೊ ಈ ಸಲ ತುಂಬಾ ಪರ್ಟಿಕ್ಯುಲರ್ ಆಗಿದ್ವಿ, ಅದೇನೇ ಆದ್ರೂ ರೆಡ್ ಬಾರ್ಡರ್ಗೆ ಗ್ರೀನೇ ತಗೋಬೇಕು ಅಂತ. ಇವಾಗ ತುಂಬಾ ಕಲೆಕ್ಷನ್ಸ್ ಇದೆ ನಿಮ್ಗೆ ರೆಡ್ ಅಂಡ್ ಗ್ರೀನ್ ಅಲ್ಲಿ. ಮುಂಚೆ ಸಿಗ್ತಿರ್ಲಿಲ್ಲ, ಬಟ್ ಇವಾಗ ತುಂಬಾ ಕಡೆ ಸಿಗುತ್ತೆ. ಸೊ ಇದು ಸೀರೆ ಮೇ ಬಿ ನೀವು ಸೀಮಂತದ ವ್ಲಾಗಲ್ಲಿ ನೋಡಿರಬೇಕು. ಸೊ ತುಂಬ ಗ್ರ್ಯಾಂಡಾಗಿ ರಿಚ್ ಆಗಿ ಕಾಣುತ್ತೆ. ಅದಕ್ಕೆ ಈ ಥರ ಸಿಂಪಲ್ ಆಗಿ ಒಂದೇ ಕಲರ್, ಸಿಂಗಲ್ ಕಲರಲ್ಲಿ ಬೇಬಿ ಕುಚ್ ಹಾಕ್ಸಿದ್ದೀವಿ. ಸೊ ಇದು ಸೀರೆ ತುಂಬ 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 ಚೆನ್ನಾಗಿ ಇಷ್ಟಪಟ್ಟಂದರೆ ಫುಲ್. ಯಾಕೆಂದರೆ ಸೀಮಂತದ ಮೇಕ್ ಓವರ್ ಮಾಡಿದ್ದೆಲ್ಲ ನನ್ನ ತಂಗಿನೇ, ನೀವು ಅದು ವಿಡಿಯೋದಲ್ಲಿ ನೋಡ್ಬೋದು. ಇದಕ್ಕೆ ನಾನು ಏನು ಫುಲ್ ಮಲ್ಲಿಗೆ ಹೂವದ್ದು ಬನ್ ಮಾಡ್ಕೊಂಡಿದ್ವಿ. ಸಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಅದಕ್ಕೆ ಈ ಥರ ರೆಡ್ ಕಲರ್ ಸೆರಗ್ ಬಂದಿದೆ. ರೆಡ್ ಅಲ್ಲ, ಒಂಥರ ಪಿಂಕ್ ರೆಡ್ಡಿಶ್ ತರ, ವೆಲ್ವೆಟ್ ಪಿಂಕ್ ರೆಡ್ ತರ ಇದೆ. ಎಷ್ಟು ಚೆನ್ನಾಗಿದೆ. ಈ ಥರದ್ದು ಸೀಮಂತಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಾನು ಕೇಳಿರೋ ಪ್ರಕಾರ ಇವಾಗ ಮೈಸೂರು ಸಿಲ್ಕ್ ಯಾರಾದರೂ ಅದೇ ಕ್ರೀಪ್ ಸಿಲ್ಕ್ ತಗೊಳ್ಳೋರು ಈ ಥರ ಇಂಜ್ಬಿಟ್ಟು ನೋಡ್ಬೇಕಂತೆ. ಹಿಂಗೆ ನೋಡಿದಾಗ ಅದೇನಾದರೂ ತುಂಬ ಹಿಂಗೆ ಬಂದರೆ ಅದು ಅಷ್ಟೊಂದು ಪ್ಯೂರ್ ಇರಲ್ಲ, ಅಂದರೆ ಥಿಕ್ನೆಸ್ ಕಮ್ಮಿ ಇರುತ್ತೆ. ಮೈಸೂರು ಸಿಲ್ಕ್ ತಗೋಬೇಕು ಅನ್ನೋರು ಅದರಲ್ಲಿ GSM ಅಂತ ಇರುತ್ತಂತೆ, ಅದೆಷ್ಟು ಥಿಕ್ನೆಸ್ ಇರುತ್ತೆ ಅಂತ. ಸೊ ಅದನ್ನ ನೋಡಿಕೊಂಡು ತಗೊಳ್ಳಿ, ಆವಾಗ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ನನಗೆ ಹೇಳಿದ್ದು ನನ್ನ ಫ್ರೆಂಡ್ ರೀಸೆಂಟಾಗಿ ಸುರಮ್ಯಾ ಅಂತ. ಸೊ ಒಂದು ಸ್ಯಾರಿ ಶಾಪ್ನ ಓಪನ್ ಮಾಡಿದ್ದಾರೆ. ಶಿ ಈಸ್ ಅ ಡಿಸೈನರ್. ಸೊ ನಿಮಗೆ ಡಿಸೈನರ್ ವೇರ್ ಏನಾದರೂ ಬೇಕಿದ್ರೆ ಅವ್ರು ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅವರು ನನಗೆ ಕೆಲವೊಂದಿಷ್ಟು ಟಿಪ್ಸ್ ಹೇಳಿದರು ಸೀರೆ ತೊಗೊಳ್ಳುವಾಗ ಹೆಂಗೆ ತೊಗೋಬೇಕು ಅಂತ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ನೀವು ತೊಗೊಳ್ಳುವಾಗ ಆ ಥರದ್ದೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕ್ಯಾಶುಯಲಿ ಗೊತ್ತಿರುತ್ತೆ. ಹಾಂ, ಇದು ಒಂದು ಇವಾಗ ಒಂದು 2ನೇ ಮಗಳದು ನಾಮಕರಣಕ್ಕೆ ತೊಗೊಂಡಿದ್ದು ಸೀರೆ. ಆರೆಂಜ್ ಆ್ಯಂಡ್ ಬ್ಲ್ಯಾಕ್, ಆರೆಂಜ್ ಆ್ಯಂಡ್ ಗ್ರೀನ್ ಸಿಗುತ್ತೆ ನಿಮಗೆ. ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಸ್ವಲ್ಪ ಕಡಿಮೆ, ಅದರಲ್ಲೂ ಈ ಥರ ಗೋಲ್ಡನ್ ಸ್ಟ್ರೈಪ್ಸಿಗೆ ಸಿಗೋದು ಕಮ್ಮಿ. ಇದನ್ನು ಅದೇನೋ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಸುರಮ್ಯಾ ಅಂತ, ಸೊ ಅವರು ಶಾಪಿಂದ ಇದನ್ನು ಅವ್ರು ತರಿಸ್ಕೊಟ್ಟಿದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಎಲ್ಲದು ಚೆನ್ನಾಗಿರೋದನ್ನೇ ಅವ್ರು ತಗೊಂಡಿದ್ರು. ಸೊ ಇದು ಹೆಂಗೆ ಅಂದರೆ ಇದು ನೀರು ಬಿದ್ರೂ ನೀರು ಒಳಗಡೆ ತಗೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು ಮೆಟೀರಿಯಲ್. ನನ್ನ ಮಗಳು ಅವತ್ತು ಉಟ್ಕೊಂಡಿದ್ದೀನೇ ಸುಸ್ಸು ಮಾಡಿಬಿಟ್ಟಿದ್ಲು ಸೀರೆ ಮೇಲೆ, ಬಟ್ ಇದು ಏನೂ ಆಗಿಲ್ಲ ಸೀರೆ. ಸೊ ಆಲ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಮಾಧುರಿ. ಸೊ ಅವರು ಸಜೆಸ್ಟ್ ಮಾಡಿ ಕೊಟ್ಟಿದ್ದ ಸೀರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನೀವು ಈ ಥರದ್ದು ಕೆಲವರು ಆರೆಂಜ್ ಹೋಗಲ್ಲ ಚೆನ್ನಾಗಿ ಕಾಣುತ್ತೆ ಇಲ್ವಾ ಅಂತ, ಬಿಕಾಸ್ ಕೆಲವರು ಈ ಥರ ಫೇರ್ ಇರೋರು ಮಾತ್ರ ಚೆನ್ನಾಗಿ ಕಾಣುತ್ತೆ ಅನ್ಕೋತಾರೆ. ಆರೆಂಜ್ ಕಲರ್ ಚೆನ್ನಾಗಿ ಕಾಣುತ್ತೆ, ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಇದಕ್ಕೆ ಬ್ಲ್ಯಾಕ್ ಕಲರ್ ಈ ಥರ ಸೆರಗ್ ಬಂದಿದೆ. ಹೇಳಿದ್ರು ಎಲ್ಲ ಹಿಂಗೆ ಮುಡಿಸ್ಬೇಕು ಬಿಡಿ ಹೇಳೋಣ ಅದು. ಓಕೆ,
ಸೊ ಇದು ಇನ್ನ ಸ್ಟಿಚ್ ಏನು ಆಗಿಲ್ಲ. ನಮ್ಮಮ್ಮ ನಂದು ಆನಿವರ್ಸರಿ ಗಿಫ್ಟ್ ಮಾಡಿದ ಸ್ಯಾರಿ ಇದು. ಚೆನ್ನಾಗಿದೆ ತಾನೆ. ಬ್ಲೌಸ್ ಕೂಡ ಸ್ಟಿಚ್ ಆಗಿಲ್ಲ. ಇದು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಡೇಗೆ ನೋಡೋಣ ಅವಾಗ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಬಿಟ್ಕೊಂಡಿದೀವಿ. ಇದು ಫುಲ್ ಗೋಲ್ಡ್. ಅದು ಆ್ಯಕ್ಚುಲಿ ನಮ್ಮಮ್ಮ ನನ್ನ ಆ್ಯನಿವರ್ಸರಿಗೆ ಯಾಕೆ ಗಿಫ್ಟ್ ಮಾಡಿದ್ರು ಅಂದರೆ ನಂಗೆ ತುಂಬ ಆಸೆ ಇತ್ತು ನನ್ನ ಮದುವೆಲಿ ಗೋಲ್ಡ್ ಸ್ಯಾರಿ ತೊಗೋಬೇಕಂತ. ಪಾಪ ಅವಾಗ ಅವ್ರಿಗೆ ಕೊಡ್ಸಿರ್ಲಿಲ್ಲ ಅಂತ ಬೇಜಾರಿತ್ತಲ್ವ, ಅದಕ್ಕೆ ಆ್ಯನಿವರ್ಸರಿ 5th ಇಯರ್ ಆ್ಯನಿವರ್ಸರಿಗೆ ಈ ಸೀರೆನ ಗಿಫ್ಟ್ ಮಾಡಿ ಕೊಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ವೇರ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಕಷ್ಟ ಅನ್ಸುತ್ತೆ ಬಟ್ ನೀಟಾಗಿ ಫೋಲ್ಡ್ ಆಗಿ ಒಬ್ರೇ ಆರಾಮಾಗಿ ಉಡ್ಕೋಬಹುದು ಇದನ್ನ. ಇದು ಕೂಡ ಚೆನ್ನಾಗಿದೆ. ಈ ಥರ ಸೀರೆಗಳು ಇನ್ನೊಬ್ರು ಮದ್ವೆಗೆ ಹೋಗುವಾಗ ನಾವು ದಾರೆಗೆಲ್ಲ ಉಟ್ಕೊಂಡು ಹೋಗೋಕ್ಕೂ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲ ಎಂಗೇಜ್ಮೆಂಟಿಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ ಈ ಥರದ ಸೀರೆ. ಇದೊಂದನ್ನ ನಾನು ರೆಡಿ ಮಾಡಿಸ್ಕೋಬೇಕು. ಹಾಸನಲ್ಲಿ ಇದೆಲ್ಲ ಸ್ಯಾರಿ ಕಲೆಕ್ಷನ್ಸ್ ಹಾಸನಲ್ಲೇ ತಗೊಂಡಿದ್ದು. ನಿಮ್ಗೆ ಗೊತ್ತಿರುತ್ತೆ ಹಾಸನ್ ಅಂತ ಅಂದರೆ ಪರ್ಟಿಕ್ಯುಲರ್ ಶಾಪ್ಸ್ ಇರುತ್ತೆ, ಅದರಲ್ಲೇ ತಗೊಂಡಿದ್ದು. ನಿಮಗೆ ಅದ್ರ ಡೀಟೇಲ್ಸ್ ಬೇಕು ಇಲ್ಲ ಹಾಸನಲ್ಲಿ ಎಲ್ಲಿ ಚೆನ್ನಾಗಿ ಸ್ಯಾರಿ ಸಿಗುತ್ತೆ ಅಂತ ಸಜೆಷನ್ಸ್ ಬೇಕಂತ ಅಂದರೆ ಕಮೆಂಟ್ಸ್ ಮಾಡಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ ಕೇಸ್ ಇಂಟ್ರೆಸ್ಟ್ ಇತ್ತು ಇದಕ್ಕೆಲ್ಲ ನಾವು ಯಾವ ರೀತಿ ಬ್ಲೌಸ್ ಡಿಸೈನ್ ಮಾಡಿಸಿದ್ದೀವಿ ಅಂತ ಅಂದು ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಬೇಕು ಅಂತ ಕೇಳಿ, ಸೊ ದಟ್ ನಮಗೂ ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಕಾಟನ್ ಸ್ಯಾರೀಸ್ ಇಲ್ಲ ಅಂದರೆ ಡೈಲಿ ವೇರ್ ಸ್ಯಾರೀಸ್ ಈ ಥರದ್ದು ಕೆಲವೊಂದಿಷ್ಟು ಇದೆ ಕಲೆಕ್ಷನ್ಸ್ ನನ್ನ ಹತ್ರ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮಮ್ಮ ನಮ್ಮ ಆಂಟಿ ಹತ್ರ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಅವ್ರ ಹತ್ರ ತುಂಬ ರೇಷ್ಮೆ ಸೀರೆಗಳಿದೆ, ಅಂದರೆ ತುಂಬ ಹಳೇ ರೇಷ್ಮೆ ಸೀರೆಗಳೆಲ್ಲ ಇದೆ. ಅವರನ್ನ ತುಂಬ ಚೆನ್ನಾಗಿ ಜೋಪಾನ ಮಾಡಿ ಇಟ್ಟಿದ್ದಾರೆ. ಅದು ವಿಡಿಯೋಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತೋರ್ಸೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಮಾತ್ರ. ಇನ್ನೊಂದೇನಂತ ಅಂದರೆ ಈಗ ಸೀರೆ ಒಂದು 15,000 ಕೊಟ್ಟು ತಗೊಂಡಿರ್ತೀವಿ, ಅದು ಚೆನ್ನಾಗಿ ಕಾಣಿಸ್ಬೇಕಂತ ನಾವು ಬ್ಲೌಸ್ಗೆನೆ ಮತ್ತೆ 15,000 ಇನ್ವೆಸ್ಟ್ ಮಾಡೋ ಅಷ್ಟಾಗುತ್ತೆ. ಬಟ್ ಹಾಸನಲ್ಲಿ ನಿಜವಾಗ್ಲೂ ರೀಸನಬಲ್ ಪ್ರೈಸ್ಗೆ ವರ್ಕ್ ಮಾಡೋರು ಸಿಗ್ತಾರೆ. ನಾವು ನಿಮ್ಗೆ ಅದ್ರದ್ ಮೇಲೆ ಇಂಟ್ರೆಸ್ಟ್ ಇದೆ, ಯಾವ ಥರ ಡಿಸೈನ್ಸ್ ಮಾಡಿಸಿದ್ದೀರಾ ಅಂತ ಏನಾದ್ರು ಬೇಕಂದ್ರೆ ಬ್ಲೌಸ್ ವಿಡಿಯೋ ಕಮೆಂಟ್ ಮಾಡಿ, ಅದ್ರ ಜೊತೆ ಡಿಸೈನರ್ ಯಾರು, ಎಷ್ಟು ಪ್ರೈಸ್ ಆಯ್ತು ಅಂತೆಲ್ಲ ನಾವು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಚಾನಲ್ನ ನೋಡ್ತಾ ಇರಿ. ಸೊ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತವ್ರಿಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.